Good morning. Welcome to Cost Accounting class. So, in this session, we are going to discuss on economic problems on economic. So, economic order quantity, inventory control, and expense. Just recap. Economic order quantity. They wanted they wanted to get a balance. Balance between balance between ordering cost and carrying cost. Order ಮಾಡೋ ಕಾಸ್ಟ್ ಜಾಸ್ತಿ ಆಗ್ಬೋದು, ಕ್ಯಾರಿ ಮಾಡೋದು ಅಂದ್ರೆ ಸ್ಟಾಕ್ ಮೇಂಟೆನೆನ್ಸ್ ಮಾಡುವಂತ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ. ಹಾಗೆ ನೋಡ್ಕೊಂಡು ಆರ್ಡರ್ ಮಾಡೋದು ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಫಾರ್ಮುಲಾ ಯೂಸ್ ಮಾಡಿ ಆರ್ಡರ್ ಕ್ವಾಂಟಿಟಿ. ಎಕನಾಮಿಕ್ ಫಾರ್ಮುಲಾ ಏನಂದ್ರೆ ಕ್ಯೂ ಇಸ್ ಈಕ್ವಲ್ ಟು ಐ ಸಿ. ಸೊ ಇಲ್ಲಿ ಇಒ ಕ್ಯೂ ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ ಅಂದ್ರೆ ಯೂಸೇಜ್ ಒಂದು ವರ್ಷಕ್ಕೆ ನಮಗೆ ಎಷ್ಟು ಮೆಟೀರಿಯಲ್ ನಾವು ಇಷ್ಟು ಇ ಇಸ್ ಈಕ್ವಲ್ ಟು ಕ್ಯೂ ಅಂದ್ರೆ ಆನ್ಯುವಲ್ ಯೂಸೇಜ್ ಅಂದ್ರೆ ಕಾಸ್ಟ್ ಆಫ್ ಒನ್ ಪ್ರತಿ ಆರ್ಡರ್ನ ಎಷ್ಟು ಕಾಸ್ಟ್ ಆಗುತ್ತೆ ಪ್ರತಿ ನಾವು ಹೋಗಿ ಪರ್ಚೇಸ್ ಮಾಡ್ತಾರೆ ಅಂದ್ರೆ ನಾವು ಅದನ್ನ ಯೂಶಲಿ ಇಟ್ಬಿಟ್ಟು ಪರ್ ಕಂಪನಿ ಏನಾದರೂ ಆರ್ಡರ್ ಹೌ ಮಚ್ ಕಾಸ್ಟ್ ಇದೆ ಫಾರ್ ಆರ್ಡರಿಂಗ್. ನೆಕ್ಸ್ಟ್ ಐ ಸಿ ಕಾಸ್ಟ್ ಆಫ್ ಕ್ಯಾರಿಂಗ್ ಸ್ಟಾಕ್ ಅಂದ್ರೆ ಎಷ್ಟು ಬೇಕು ನಮಗೆ ಅದನ್ನ ಸ್ಟಾಕ್ ಪರ್ಚೇಸ್ ಮಾಡಿದ್ರೆ ಅದರ ಮೇಂಟೆನೆನ್ಸ್ ಕಾಸ್ಟ್ ಎಷ್ಟು, ಕಾಸ್ಟ್ ಆಫ್ ಕ್ಯಾರಿಂಗ್ ಸ್ಟಾಕ್. Come back to the problem. First problem. The following particulars calculate the economic order quantity. Annual requirement is 1000. Cost of material per unit. Cost of placing and one order is rupees. Annual carrying cost of inventory 10%. 10% of inventory value. So come back on all this one. First write down the formula. UQ divided by IC. So here UQ annual usage cost of ordering 5% of cost of carrying cost per unit. Annual usage estimate. The annual usage. Annual usage 1600. The cost per material rupees 40. The cost of placing and is rupees 50. Firstly, annual usage per usage is 1000. Cost of material, cost of placing and receiving order is to annual usage into cost of order. One such order annual carrying cost of inventory 10% of inventory value. ಏನಿದೆ ಅದ್ರ 10% ಫಸ್ಟಿಗೆ ಸ್ಪೆಂಡ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಇನ್ವೆಂಟರಿ ಕಾಸ್ಟ್ ಪರ್ ಯೂನಿಟ್ ಇದೆ ₹40. ಸೊ 10 ಇಂಟು 40%. 10 ಮೇಲೆ ಈ 40 ಮೇಲೆ 10% ನಾವು 1000 1,60,000. 10% of 40 rupees ಅಂದ್ರೆ 4 rupees. 1,60,000 divided by 4 ಅಂತ ಮಾಡಿದ್ರೆ 4 ಸೊ ಇದರ ಸ್ಕ್ವೇರ್ ರೂಟ್ ತಗೊಂಡಾಗ ಕ್ಯೂ ಇಸ್ 200 ಒಂದು ಸತಿ ಆರ್ಡರ್ ಮಾಡೋದಕ್ಕೆ ಒಂದು ಸತಿ ಆರ್ಡರ್ ಮಾಡಿದ್ರೆ ನಾವು ಪರ್ ಆರ್ಡರ್ ಅಲ್ಲಿ 200 ಯೂನಿಟ್ನ ಪ್ಲೇಸ್ ಆರ್ಡರಿಂಗ್ ಕಾಸ್ಟ್ ಮತ್ತೆ ಕ್ಯಾರಿಂಗ್ ಕಾಸ್ಟ್ ಎರಡು ಕೂಡ ಜಾಸ್ತಿ ಆಗಬಾರ್ದು ಅಂತ. ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ತಿರೋಣ. Find out the EOQ from the following. Annual usage is 1000 unit. Ordering cost 12 per order. Carrying cost 20% of price. Per unit rupees 20. Carrying cost is 20% of price. Price per unit. Okay, formula. QCD. QCD. Annual usage. This is 1000 units. ಆಮೇಲಿಂದ ಆರ್ಡರಿಂಗ್ ಕಾಸ್ಟ್ ರುಪೀಸ್ 12 ಅಂತ ಈಸಿ ಇದನ್ನು ಆರ್ಡರಿಂಗ್ ಕಾಸ್ಟ್ನ ನಾವು 12 ಅಂತ ಬರ್ಕೊಳ್ಳೋಣ. ಕ್ಯಾರಿಂಗ್ ಕಾಸ್ಟ್ ಈಸ್ 20%. ಕಾಸ್ಟ್ ಆಫ್ ಕ್ಯಾರಿಂಗ್ ಇಸ್ ಸ್ಟಾಕ್ ಇಂಟು ಕಾಸ್ಟ್ ಪರ್ ಯೂನಿಟ್. ಸೊ 20% ಆಫ್ 20 ಕಾಸ್ಟ್ ಏನಿದೆ ಅದ್ರ ಮೇಲೆ 20%. ಕಾಸ್ಟ್ 20%, 20 rupees, 20% ಆಫ್ 20. ಸೊ ನಾವು ಇದನ್ನ 2 lakh ಇಂಟು 2 ಇಂಟು 6,000 ಇಂಟು 12 ಅಂತ ಮಾಡೋದು 1,44,000.
20% ಆಫ್ 24 rupees ಬರುತ್ತೆ. ಸೊ ಈಗ 1,44,000 ಡಿವೈಡೆಡ್ ಬೈ 4 ಅಂತ. ಸೊ ಈಗ ಡಿವೈಡೆಡ್ ಬೈ 4 ಮಾಡ್ತಾರೆ 36,000 ಸ್ಕ್ವೇರ್ ರೂಟ್ ತಗೊಂಡ್ರೆ 189 ಅಂತ ಅನ್ನೋದು ತೋರಿಸ್ಬೋದು ಅಥವಾ 190 ಅಂತ ತೋರಿಸ್ಬೋದು. ಸೊ ಇಒ ಕ್ಯೂ ಇಸ್ 190 ಕ್ಯೂ. ನೆಕ್ಸ್ಟ್ ಒಂದು ಸ್ಮಾಲ್ ಪ್ರಾಬ್ಲಮ್. Calculate EOQ from the following. Annual consumption 18,000 units. Order placing cost 400. 400. Cost of carrying 1 unit of inventory 1 year. For 1 year is annual consumption order costing carrying cost. Apply this to usage to annual usage. Usage order placing cost 400. 400. Carrying cost of 1 unit of inventory is 1 unit of management. Carrying cost ಎಷ್ಟಾಗುತ್ತೆ 10 rupees. 2 into 18,000 ಮಾಡಿದಾಗ ನಮಗೆ 40,000 ಬರುತ್ತೆ. ಅದನ್ನು ಡಿವೈಡೆಡ್ ಬೈ 10 ಮಾಡ್ಕೊಳ್ಳೋಣ. So that comes to 1,44,000. ಈಗ ಸ್ಕ್ವೇರ್ ರೂಟ್ ತಗೊಂಡಾಗ UOQ 79 4 7 but ನಾವು 79. Thank you.